ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಜಯದಶಮಿ ಮುಗಿತಾ ಇದ್ದಂತೆ ಕಾಂಗ್ರೆಸ್ ಮನೆಯಲ್ಲಿ ದಂಗಲ್ ಶುರುವಾಗಿದೆ. ರಾಜಣ್ಣ ಕಿಕ್ಔಟ್ ಆದ ಬಳಿಕ ಕಾಂಗ್ರೆಸ್ ಮನೆಯ ಕುರ್ಚಿ ಕ್ರಾಂತಿ ತಣ್ಣಗಾಗಿತ್ತು. ಆದರೆ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ಈ ಕುರ್ಚಿ ಬದಲಾವಣೆ ಚರ್ಚೆ ಈಗ ಮತ್ತೆ ಸ್ಫೋಟಗೊಂಡಿದೆ. ಒಪ್ಪಂದ ಆಗಿದ್ದು ಪಕ್ಕ, ನವೆಂಬರ್ಗೆ ಕ್ರಾಂತಿ, ಅಶೋಕ್ ಭವಿಷ್ಯ. ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ? ಇನ್ನೂ 2 ವರ್ಷ ಇರ್ತೀವಿ. ಕೈ ಮನೆಯಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದ ಪವರ್ ಶೇರಿಂಗ್ ಗೇಮ್. ನವೆಂಬರ್ನಲ್ಲಿ ಡಿಕೆ ಸಿಎಂ ಆಗ್ತಾರೆ ಅಂತ ಮಾಜಿ ಸಂಸದ ಶಿವರಾಮೇಗೌಡ ಹೊತ್ತಿಸಿದ ಕಿಡಿ ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ. ಇದನ್ನೇ ಅಸ್ತ್ರ ಮಾಡ್ಕೊಂಡು ಮಾತನಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಒಪ್ಪಂದ ಆಗಿರೋದಂತೂ ನಿಜ, ನವೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಎಂಬಿ ಪಾಟೀಲ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತ ಹೇಳ್ತಾನೆ ಹೋಗ್ತಾರೆ ಅಂತ ತಿವಿದಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಆತಾರೆ ಅಂತ ಹೇಳಿಲ್ಲ. ನವೆಂಬರಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿ ಎಂ ಅಂತ ಹೇಳಿದ್ದೀನಿ. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಬಿಡಲ್ಲ. ಮುಖ್ಯಮಂತ್ರಿ ಇದ್ದಾರೆ. ಹೀಗಾಗಿ ನೀವು ದಸರಾ ಈ ದಸರಾ ಇರಂಗಿಲ್ಲ, ಅಕ್ಟೋಬರ್ ಕ್ರಾಂತಿ ಈಗ ನವಂಬರ್ ಕ್ರಾಂತಿ ಚಾಲೂ ಮಾಡಿದ್ವಿ. ಹಾಗೆ ಹೋಗ್ತದೆ. ನವಂಬರ್ ಡಿಸೆಂಬರ್ ಬರ್ತದೆ ಕ್ರಾಂತಿ, ಡಿಸೆಂಬರ್ ಜನವರಿಗೆ ಬರ್ತದೆ. ಮೈಸೂರಿನಲ್ಲಿ ಮೊನ್ನೆ ಮಾತನಾಡಿದ ಸಿಎಂ ನಾನೇ 2.5 ವರ್ಷ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ರು. ಇದಕ್ಕೆ ಅಶೋಕ್ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೊಟ್ಟ ಟ್ವಿಸ್ಟೇ ಬೇರೆ. ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು, ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ MLAಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ, ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ, ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರುವಂಥದ್ದು. ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2 ವರ್ಷ ಇರ್ತೀವಿ. ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಇರ್ತೀನಿ, ನಾನೇ ಮುಖ್ಯಮಂತ್ರಿ ಅಂತೀರ ಹಲವಾರು ಬಾರಿ ಹೇಳೋದಿದೇನಲ್ಲ, ಇದೇ ಅಸ್ಥಿರತೆಯ ಮೊದಲನೇ ಲಕ್ಷಣ ಇದೆ. ಯಾಕೆ ಹೇಳ್ಬೇಕು ಅವರು ನಾನೇ ಇರ್ತೀನಿ ಅಂತ? ಅಂದ್ರೆ ಅವ್ರಿಗೆ ವಿಶ್ವಾಸ ಇಲ್ಲನಾ? ಬದುಕಿದ್ದೀನಿ ಅಂತ ತೋರ್ಸಾವ, ನಾ ಬದುಕಿದ್ದೀನಿ ಅಂತ ಹೇಳೋದಲ್ಲ, ನಾ ಸತ್ತಿಲ್ಲ ಅಂತ ಹೇಳೋದಲ್ಲ. ಬೈ ಹಿಸ್ ಆಕ್ಟಿವಿಟಿ ಪೀಪಲ್ ಶುಡ್ ನೋ ದ್ಯಾಟ್ ಈಸ್ ಅಲೈವ್, ಈಸ್ ಆಕ್ಟಿವ್. ನಾ ಸತ್ತಿಲ್ರಿ ಅಂತ ಯಾಕೆ ಹೇಳಬೇಕು? ಬಿಜೆಪಿ ನಾಯಕರು ಬದಲಾವಣೆಯಾಗುತ್ತೆ ಅಂತ ಒತ್ತಿ ಹೇಳ್ತಿದ್ದಾರೆ. ಆದರೆ ಸಚಿವರು ಮಾತ್ರ ಕ್ರಾಂತಿ ಏನೂ ಇಲ್ಲ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂದಿದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಹೈಕಮಾಂಡ್ ನಿರ್ಧಾರ ಮಾಡ್ತವೆ. ಯಾರು 2.5 ವರ್ಷ ಇದನ್ನು ಹೇಳ್ತಾರ, ಅದು ಸಂಬಂಧ ಇಲ್ಲ. ಇವ್ರು ಹೇಳುವಂಥ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅವತ್ತೊಂದು ಸಹ ವಾಟ್ ಎವರ್ ಇಟ್ ಇಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ ಮುಂಚೆನೂ ಹೇಳಿದ್ದಾರೆ, ಈಗಲೂ ಅದೇ ಹೇಳುತ್ತೆ. ನೋಡಿ, ಇದು ಆಗಸ್ಟ್ ಕ್ರಾಂತಿ ಅಂದ್ರು, ಸೆಪ್ಟೆಂಬರ್ ಕ್ರಾಂತಿ ಅಂದ್ರು, ಹಾದಿ ಬೀದಿನಲ್ಲಿ ಆಡಂತ ಮಾತುಗಳು ಅಲ್ಲ. ಇದೇನಿದ್ರು ಕೂಡ ದೇ ವಿಲ್ ಡಿಸೈಡ್, ಹೈಕಮಾಂಡ್ ವಿಲ್ ಡಿಸೈಡ್. ಸಿಎಂ ಸೇರಿದಂತೆ ಸಚಿವರು ಕೂಡ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಪ್ರತಿಕ್ರಿಯಿಸಿದ್ದು, ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಅಂದಿದ್ದಾರೆ. There is absolutely no dissent in the party. Our PCC president, who also happens to be Deputy Chief Minister, Mr. D.K. Shivakumar, is fully authorized to ensure that everybody toes the party line and does not speak beyond their briefs. Some people get excited either on account of their emotions or otherwise. ಸುರ್ಜೇವಾಲಾ ಏನೋ ಹೀಗೆ ತಣ್ಣನೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಎಐಸಿಸಿ ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಬದಲಾವಣೆ ಪ್ರಶ್ನೆಗೆ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಯಾವಾಗ ಇಲ್ಲಿ ಬರ್ತೀನೋ ಆಗ ಈ ಪ್ರಶ್ನೆ ಬರುತ್ತೆ. ಕಾಂಗ್ರೆಸ್ ಪಕ್ಷ ನಿರ್ಧಾರ ಕೈಗೊಳ್ಳಲು ಸಮರ್ಥವಾಗಿದೆ, ಯಾವಾಗ ಏನ್ ನಿರ್ಧಾರ ತೆಗೆದುಕೊಳ್ಳಬೇಕು ಗೊತ್ತಿದೆ ಅಂದಿದ್ದಾರೆ. Whenever I am coming, only this question, 5 year, 2.5 year, this 3 year. But whether Indian National Congress is capable enough to decide what should happen in our party. Please leave that decision to our party. But some of therefore, you don't worry. Whenever a decision is needed, party is capable enough to take that decision. That's all. ಕಳೆದ 2.5 ವರ್ಷದಿಂದಲೂ ಬದಲಾವಣೆ ಕಿಚ್ಚು ಕಾಂಗ್ರೆಸ್ ಮನೆಯಲ್ಲಿ ಆಗಾಗ ಕುದ್ದು ಆರ್ತಾ ಇದೆ. ಆದ್ರೀಗ ಇದೇ ಬದಲಾವಣೆಯ ಬೆಂಕಿ ನವೆಂಬರ್ನಲ್ಲಿ ಜ್ವಾಲೆಯಾಗಿ ಸ್ಫೋಟಗೊಳ್ಳುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.